ಗೌರ್ಮೆಂಟ್ಗೆ ಆ ಮಿನಿಟ್ಸ್ ಕೇಳುವಂತ ನೆಪದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗಂಗಾಮತವನ್ನು ಹೆಡ್ನಾಗ್ ಬರಬೇಡಿ ಮೊನ್ನೆ ಡಿಸೆಂಬರ್ನಾಗ ಬಂದಿದೆ ಸರ್ಕಾರ ಪೊಲೀಸ್ ವರ್ಗಗಳಿಗೆ ಅನ್ಯಾಯ ಮಾಡಿದೆ ಮತ್ತೆ ನಿಮ್ಮ ಸರ್ಕಾರ ಬಂದಿದೆ ಈಗ ಬರೋದು ಗಂಗಾಮತ ಸಮಾವೇಶ ಹೇಗೆ ಈ ಸಮಾವೇಶ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಧರ್ಮಸಿಂಗ್ ಅವರು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸಮಾಜಕ್ಕೆ ಎಸ್ಟಿ ಪರಿಗಣನೆ ಮಾಡ್ಯಾರ. ಅಂಬಿಗರ ಚೌಡನ ಅಭಿವೃದ್ಧಿ ನಿಗಮ ಮಾಡ್ಯಾರ. ಅಂಬಿಗರ ಚೌಡನ ನಿಗಮ ಮಾಡಿ ಬ್ಯಾಂಕಿನಿಂದ ನಮ್ಮ ಜನರಿಗೆ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. 2 ಸಲ ಕೇಂದ್ರ ಕೂಡ ಸಿದ್ದರಾಮಯ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಿದೆ. ಈ ಪುನಃ ಯಾವುದೋ ಒಂದು ನೆವನ ಹೇಳಿ ನಾವು 5-6 ವರ್ಷಗಳು ಕಳಿಸಿಕೊಡು ಅಂತ ಕಳಿಸಿದ್ರೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಕಳಿಸಿಕೊಡ್ತೀವಿ ಒಪ್ಕೊಂಡಿದ್ದಾರೆ. ಅದಕ್ಕೆ ಏನು ಕುಲಶಾಸ್ತ್ರ ಅಧ್ಯಯನ ಬೇಕಾಗಲ್ಲ ಸಮಯ ಬಂದ್ರೆ ಕೇವಲ ಅವರು ಕಳಿಸ ಎಲ್ಲ ನಮ್ಗೆ ಸರಿ ಇದ್ದಂತ ಎಲ್ಲ ಜಾತಿಗಳು ನಮಗೆಲ್ಲ ಪರಿಶಿಷ್ಟ ಜಾತಿ ಹೋಗಿವೆ. ನಮ್ಮ ಸಮಾಜದವರೇ ಆದಂತ ರಾಷ್ಟ್ರೀಯ ನಾಯಕರಂತ ರಾಮನಾಥ್ ಕೋವಿಂದ್ ಅವರು ಕೂಡ ಪರಿಶಿಷ್ಟ ಜಾತಿಯಲ್ಲಿದ್ದಾರೆ. 16 ರಾಜ್ಯದಲ್ಲಿ ಎಸ್ಟಿ ನಾವು ಕೇಳೋದು ಎಸ್ಟಿ ಕೇಳ್ತಾ ಇದ್ದೀವಿ. ಎಸ್ಟಿ ಕೊಡ್ಲಾಕ ಏನು ತೊಂದರೆ ಆಗ್ತಾ ಇದೆ? ಏ ಸಮಾಜಕ್ಕೂ हम एसटी में ಸೇರಿ ಕರೋಂಗ ಅಂತ ಹೇಳಿ ಪ್ರಧಾನಮಂತ್ರಿ ಹೋಮ್ ಮಿನಿಸ್ಟರ್ ಹೇಳಿದ್ರೆ 2 ಸೆಕೆಂಡ್ ನಮ್ಮ ಸಮಾಜ ಎಸ್ಟಿ ಸಿಗ್ತದೆ. ಎಲ್ಲಾ ದಾಖಲೆಗಳು ಸೆಕೆಂಡ್ ಹೋಗ್ಬಿಡ್ತಾವೆ. ಇದು ಆಗಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ ಕಣ್ಣು ತೆರೆಸಬೇಕು, ರಾಜ್ಯ ಸರ್ಕಾರದವರು ಕೂಡ ಮನವಿ ಮಾಡಬೇಕೆಂಬ ಭಾವನೆಯಿಂದ ನಾವು ಮಾಡ್ತಾ ಇದ್ದೀವಿ. ಇಡೀ ಸಮುದಾಯ ಒಕ್ಕಟ್ಟಾಗಿದೆ. ಇಡೀ ಸಮುದಾಯ ಒಕ್ಕಟ್ಟಾಗಿ ಒಕ್ಕೂರನ್ನ ಬೇಡಿಕೆ ಮಾಡ್ತೀವಿ. ನಾವು ಎಲ್ವಿ ಗ್ರೌಂಡ್ದಾಗ ಮಾಧ್ಯಮದವರು, ಪತ್ರಿಕಾ ರಂಗದಲ್ಲಿದ್ದವರು ನಿಮ್ಮನ್ನು ಕೂಡ ನೀವು ಚಿಂತೆ ಮಾಡ್ತೀರಿ. ನಾವು ಪತ್ರಿಕೆಗೆ ಏನಂತ ಬರಲಪ್ಪ ನಮ್ಮ ಸಮಾಜಕ್ಕೆ ಅಂತ ಅನ್ಯಾಯ ಮಾಡ್ತಿದೆ ಅಂತ ಹೇಳಿ ವಿರೋಧ ಮಾಡಿ ಈಗ ಸಮಾವೇಶಕ್ಕೆ ವಿರೋಧ ಮಾಡ್ತಾ ಇದ್ರಲ್ಲ ಅವರಿಗೆ ಅವ್ರಿಗೆ ಎಲ್ಲರೂ ಮಾತಾಡಿನಿ. ಯಾವುದೇ ತೊಂದರೆ ಇಲ್ಲ, ನಾವೆಲ್ಲರೂ ಬಂದು ಸೇರ್ಪಡೆ ಆಗ್ತೀವಿ, ಒಕ್ಕೂಲ ನಿರ್ಣಯ ಮಾಡ್ಕೊಳ್ತೀವಿ, ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಸಮಾಜ ದೊಡ್ಡದು. ಸಮಾಜ ನಮ್ಮ ಅಪ್ಪನ ಆಸ್ತಿ ಅಲ್ಲ, ಯಾರ ಮನೆ ಆಸ್ತಿ ಅಲ್ಲ. ಸಮಾಜ ಮುಂದಾದಾಗ ಸಮಾಜ ತಕ್ಕ ಎಲ್ಲರೂ ಹೋಗ್ತಕ್ಕಂಥ ಕೆಲಸ ಇದಿಲ್ಲ ಅಂತ ಒಂದು ಸಮಾಜ ನಿರ್ಣಯ ತಗೋತದೆ. ಯಾರು ಹಂಗ ಯಾಕೆ ಹಿಂದಕ್ಕೆ ಹಿಂಗೆ ಮಾಡಿ 1996ನೇ ಇಸ್ವಿದಾಗ 7 ಲಕ್ಷ ಜನ ಸೇರಿದ್ರು ಕಪ್ಪು ಬಾವುಟ ತೋರಿಸಿದ್ರು. ಆ ಕಪ್ಪು ಬಾವುಟ ತೋರಿಸಿ ಅದು ಇನ್ನ ಇಲ್ಲಿ ತನ ಕುಂದು ಹೋಗ್ತಾನೆ ಇಲ್ಲ. ಆ ಕಪ್ಪು ಮಸಿ ಹೋಗ್ತಾನೆ ಇಲ್ಲ. ಅದು ಈ ಸಲ ಆಗಬಾರ್ದು. ಈ ಸಲ ನಮ್ಮ ಜನ ರೊಚ್ಚಿಗೆ ಅಂತಾರೆ. ಅಂಥವು ಯಾವುದೇ ಅಹಿತಕರ ಘಟನೆ ಮಾಡಲಿ, ಬ್ಯಾಡ್ ಎಲಿಮೆಂಟ್ಸ್ಗಳು ಯಾವ ಸೇರ್ಪಡೆ ಆದ್ರೆ ಅವ್ರು 8 ದಿನ ಮೊದಲೇ ಒಳಗಡೆ ಹೋಗ್ತಾರೆ. ಇದು ಆಗಬಾರ್ದು. ಇದು ಏನಾರ ಆದ್ರೆ ನಾವು ಸಹಿಸಂಗಿಲ್ಲ. ಈ ಸಲ ನಿಮ್ಗೆ ಯಾರಾದ್ರೂ ಬರದೇ ಬಾರ ಬಂದಿದ್ರೆ ನಿಮ್ಮ ಮನೆಗೆ ನೀವು ಆರಾಮಿರ್ರಿ. ನಮ್ಮ ಸಮಾವೇಶಕ್ಕೆ ಅಡ್ಡಿ ತರಿಸಬಾರ್ದು ಅಂತೇಳಿ ಕೈ ಮುಗಿದು ಕೇಳ್ಕೊತೀನಿ, ಮನವಿ ಮಾಡ್ತೀನಿ. 10 ಸಲ ಮನವಿ ಮಾಡ್ತೀನಿ, ಅವ್ರ ಮನೆಗೆ ಹೋಗಿ ಬರ್ತೀನಿ. ಆದರೂ ಕೂಡ ಯಾವುದೋ ಒಂದು ಇದರ ಸಿಗ್ಬಿದ್ದೀರಪ್ಪ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಇಲ್ಲಿ ಏನಾರ ನಿರ್ಭಯವಾಗಿ ತಮ್ಮ ಕಾಲ ಮೇಲೆ ಬದುಕ್ತಕ್ಕಂಥವ್ರು ಇವತ್ತು ಬಂದಾರೆ. ತಮ್ಮದು ಏನು ಸಲಹೆ ಸೂಚನೆ ಕೊಡ್ತಾರೆ ಸಮಾಜದವರು, ಅದ್ರ ಪ್ರಕಾರ ಅವರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಕೂಡ್ಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಈ ಕಾರ್ಯಕ್ರಮ ನಾವು ನೆರವೇರಿಸ್ತೀವಿ. ಕೇಂದ್ರದ ಎಲ್ಲ ಮಂತ್ರಿಗಳು ಬರಮಾಡಿ ಬಗ್ಗೆ ಕರಿತೀವಿ. ಕೇಂದ್ರದ AICC ಅಧ್ಯಕ್ಷರು ಬರ್ತಾರೆ, ರಾಜ್ಯದ ಮುಖ್ಯಮಂತ್ರಿ ಬರ್ತಾರೆ, ಇನ್ನಿತರ ಪಕ್ಷದ ಎಲ್ಲ ನಾಯಕರು ಮಂತ್ರಿ ಲೀಡರ್ಗಳಿಗೆ ಕೂಡ ನಾವು ಕರಿತೀವಿ. ಕರೆದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತೀವಿ. ಥ್ಯಾಂಕ್ ಯು. प्रधानमंत्री नरेंद्र मोदी राजीनामा देना हो, झूठ बोले. गुलबर्ग में आके एनवी ग्राउंड में तुम्हारा समाज को मैं याद रखूंगा. तुम्हारा समाज का बेड़के क्या है वो ये करने का क्या बोलते हैं, पूरा करता है, पूरा ಯಾರಿಗೆ ಬೆಂಬಲ ಯಾರ ಕಣ್ಣಿನ ವ್ಯವಸ್ಥೆ ನಾವು ಸಹಾಯ ಮಾಡ್ತೀವಿ. ಅವರಿಲ್ಲ ಇವರಿಲ್ಲ ಸದ್ಯ ಕೇಂದ್ರ ಸರ್ಕಾರ ಹೇಳಿ ಮಾತು ಕೊಟ್ಟು ಹೇಳಿ ನಾವು ಮಾಡ್ತೀವಿ. ನಿಮ್ಮ ಸಮಾಜ ಒಕ್ಕಟ್ಟಾಗಿ ಹೇಳಿ ಅವರು MLAಗಳರ, MP ಗಳರ, ಅವರು ರಾಜ್ಯ ಮಟ್ಟದ ನಾಯಕರರ, ಮಂತ್ರಿಗಳರ ಹೇಳಿ. ಕೂಬಾ ಬಂದಿಲ್ಲಿ MP ಬಂದು ಹೇಳಿ ನಾವು ಮಾಡೇ ತೀರ್ತೀವಿ ಅಂತ ಹೇಳಿ ಪ್ರಧಾನಮಂತ್ರಿ ಕೈ ಹೇಳಿಸಲಿ, ಪ್ರೆಸ್ ಮೀಟ್ ಮಾಡಿ ಹೇಳಿ. ಏನು ಇನ್ನು ಸುಗ್ರೀವಾಜ್ಞೆ ಹೊರಡಿಸಲಿ. ಸುಗ್ರೀವಾಜ್ಞೆ ಮೂಲಕ ಇವತ್ತೇ ಮಾಡಬಹುದು. ಈ ಸಮಾಜಕ್ಕೆ ನಾವು ಎಷ್ಟೇ ಮಾಡ್ತೀವಿ ಅಂತ ಹೇಳಿ ಒಂದು ಸೆಕೆಂಡ್ ಕೆಲಸ ಇದು ಮಾಡಿಲ್ಲ. ಅವರು ನಮ್ಮ ಸಮಾಜಕ್ಕೆ ಬಹಳ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಇವೇನು ಗೌಡ್ರ ಮನೆ ಕಾಯ್ತವ, ಗುರ್ಕಡೆ ಮನೆ ಕಾಯ್ತವ, ಯಾರ ಅಪ್ಪ ಮನೆ ಕಾಯಲ್ಲ. ನಾವು ನಮ್ಮ ಮನೆ ಅವ್ರು ಕಾಯ್ಬೇಕು ಮುಂದೆ. ಸರ್ ಈ ಸರಿ ನಿಲುವೇನು ಸರ್ ನಿಮ್ದು? ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೂ ಈ ಸರಿ ನಿಲುವೇನು ಸರ್ ನಿಮ್ದು? ನಿಲುವೇನು ನಿರ್ಣಯ ತೋತದ. ಎಲ್ಲರೂ ಏನ್ ಇವತ್ತು ನಿರ್ಣಯ ಅದ, ಈ ನಿರ್ಣಯ ತೋತಾರೆ. ಏನ್ ಮಾತಾಡ್ತಾರೆ ಎಲ್ಲ ಪಕ್ಷದವರು ಇಲ್ಲಿ ಇಂಥದ್ದಂತಿಲ್ಲ. ನಿಮ್ಮಲ್ಲೇ 2-3 ಬಣವ ಸರ್, ಅವ್ರಿಗೆ ಒಪ್ಪುವಂತದ್ದು ನಮ್ದು ಏನಿದ್ರು ನಮ್ಮ ಕುಲಬಾಂಧರು ನಮ್ಮ 4 ಗೋಡಿ ಮಧ್ಯದಾಗ ನಾವು ಕೂತು ನಾವೇನೋ ಬಗೆಹರಿಸ್ಕೋತೀವಿ. ಅದೇನಕ್ಕಿಲ್ಲ.
ಬಂದ್ರು ಕೋಲಿ ಸಮಾಜ ಅದೇ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿಗೆ ನಾವು ಕೋಲಿ ಸಮಾಜ ಅಂತೇಳಿ ಬಂದಿದ್ದೀವಿ ಎಲ್ಲರೂ ಕೂಡಬೇಕು ಬೆಳಗಾಗಲ್ಲ